ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ದಿವಂಗತ ನಿರ್ಮಲಾ ದೇವಿ ಬಸವಪ್ಪ ಉಪ್ಪಿನ ಸೇವಾ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿದೆ. ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ದಿವಂಗತೆ ನಿರ್ಮಲಾ ದೇವಿ ಬಸಪ್ಪ ಉಪ್ಪಿನ ಸೇವಾ ಟ್ರಸ್ಟ್ ಹಾಗೂ ಆಯುರ್ವೇದ ಮಹಾವಿದ್ಯಾಲಯ ಹೆಗ್ಗೇರಿ ಆಸ್ಪತ್ರೆ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ಫಕ್ಕೀರೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿದೆ. ಟ್ರಸ್ಟ್ ಅಧ್ಯಕ್ಷ ಜಗದೀಶ್ ಉಪ್ಪಿನ ಮಾತನಾಡಿ, ಸಾರ್ವಜನಿಕರ ಸೇವೆಗೆ ನಾವು ಸದಾ ಸಿದ್ಧ. ಗ್ರಾಮದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್ ಪಾಟೀಲ್ ಮಾತನಾಡಿ, ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಎಂದಿದ್ದಾರೆ. ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಡಾ ಸಿದ್ದಾಗರಾಜ್ ಮಾತನಾಡಿ, ಆರೋಗ್ಯವಂತ ಸಮಾಜ ನಿರ್ಮಾಣವಾಗಲು ಎಲ್ಲರ ಸಹಕಾರ ತುಂಬಾ ಮುಖ್ಯ. ಅಲ್ಲದೆ ಇಂದು ನಿಮ್ಮೆಲ್ಲರಿಗೂ ಮೂಲವ್ಯಾಧಿ, ಪಾದದ ಉಳುಕು, ಸೊಂಟ, ನರದ ನೋವು, ವಾಸಿಯಾಗದ ಗಾಯ, ಕೂದಲು ಉದುರುವಿಕೆ, ಪೈಲೋನಿದಲ್, ಸೈನಸ್ ಸಮಸ್ಯೆಗಳಿಗೆ ತಪಾಸಣೆ ಮಾಡ್ತೀವಿ ಎಂದಿದ್ದಾರೆ. ತಪಾಸಣೆಯಲ್ಲಿ 250ಕ್ಕೂ ಅಧಿಕ ಮಹಿಳಾ ಮತ್ತು ಪುರುಷರು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಲೀಲಾವತಿ ಸುಲದ, ಮುಖಂಡರು ಆದ ಎಬಿ ಉಪ್ಪಿನ, ಎನ್ಎಫ್ ನದಾಫ್, ಹಜರತ್ ಅಲಿ ಜೋಡಮನಿ, ಮಲ್ಲೇಶ್ ಬೆಳವಡಿ, ಬಸವರಾಜ್ ಗುಡಗೇರಿ, ಹಾಲಪ್ಪ ತಡಾಳ, ಸಿವಿ ಕೋರಿ, ನಿಂಗಪ್ಪ ಹಳ್ಳಿಕೇರಿ, ಪಕ್ಕಿರೆ ಕೋರಿ, ರಾಜೀವ್ ಪುಟ್ಟಣವರ್, ಚಿನ್ನಬಸಪ್ಪ ನಡ್ಲಹಳ್ಳಿ, ವಿದ್ಯಾಧರ ಸಂಕದ, ನಿಂಗಮ್ಮ ಕುಮ್ಮಣ್ಣವರ್, ಲಕ್ಷ್ಮವ್ವ ಪೂಜಾರ್, ಇರ್ಷಾದ್ ಅಹಮದ್, ಮುಲ್ಲಾ ಲೋಕೇಶ್, ಸಿಲವಾರಿ ಶರೀಫ್, ಮುಟ್ಸಿಬನ್, ಫಿರೋಜ್ ಅಹಮದ್ ಕುರಟ್ಟಿ, ಗುರುಪಾದ ಮತ್ತಿತರರು ಭಾಗಿಯಾಗಿದ್ದರು. ಬಸವರಾಜ್